ಸ್ಫಟಿಕ ಆರ್ಡರ್ ಮಾಡಿದ್ದೀವಿ ಮೇಡಮ್. ಆರ್ಡರ್ ಮಾಡಿದ ಮೇಲೆ ನಮ್ಮ ಹುಡುಗ ಚೆನ್ನಾಗಾಗಿ ಕಟ್ಟಿದ 7ನೇ ದಿವಸಿಗೆ 6ನೇ ದಿವಸಿಗೆ ಅವನಿಗೆ ಕಂಪ್ನಿಯಿಂದ ಫೋನ್ ಬಂತು, ನೀವು रिजल्ट बहुत अच्छा आया है। हमारे शोहर के फुल काम आ रहे हैं। थैंक्स सिस्टर्स। ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೆ ಬಂದು ಕಟ್ಟಿದ ಮೇಲೆ 11 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ. ಯಾರಿಗೆಲ್ಲ ಈ ಸ್ಫಟಿಕ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ನಾರ್ಮಲ್ ಕಾಲ್ಸ್ ಆಗಿರಲಿ, ನಾರ್ಮಲ್ ಮೆಸೇಜ್ ಆಗಿರಲಿ ಬರೋದಿಲ್ಲ. ಹಾಗಾಗಿ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಅಂತ ಕೇಳ್ಕೊತೀನಿ. ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಮತ್ತು ಇದನ್ನು ಬಂದು ಮನೆಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ಮತ್ತು ಅಂಗಡಿಗಳಿಗೆ ಚಿಕ್ಕ ಪುಟ್ಟ ಏನೇ ವ್ಯಾಪಾರ ಮಾಡಿದ್ರು ಅವರೆಲ್ಲ ಕಟ್ಬೋದು, ಮತ್ತು ವೆಹಿಕಲ್ಸ್ಗೆ ಕಟ್ಬೋದು. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಜನಕ್ಕೆ ಬೇಗ ರಿಸಲ್ಟ್ ಸಿಗುತ್ತೆ. ಕೆಲವರಿಗೆ ಮಾತ್ರ ಸ್ವಲ್ಪ ಟೈಮ್ ಅನ್ನೋದು ತಗೊಳುತ್ತೆ. ಅದು ಯಾಕೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಟೈಮ್ನ ತಗೊಳುತ್ತೆ. ರಿವ್ಯೂವ್ನ ಕೊಟ್ಟಿದ್ದಾರೆ. ಅವರು ಕಟ್ಟಿ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಅವ್ರಿಗೆ ಯಾವ ರೀತಿ ಒಳ್ಳೆಯದಾಯಿತು, ಯಾವುದಕ್ಕೆ ಒಳ್ಳೆಯದಾಗಿದೆ ಅನ್ನೋದು ರಿವ್ಯೂವ್ನ ಕೊಟ್ಟಿದ್ದಾರೆ. ನೀವು ಕೇಳಿ, ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತು 786 ಅಂತ ಕಮೆಂಟನ್ನು ಕೂಡ ಮಾಡಿ, ಸರಿನಾ? ನಮಸ್ಕಾರ. ಹಲೋ ಮೇಡಮ್, ನಮಸ್ಕಾರ. ನಾವು ಸ್ಫಟಿಕ ಆರ್ಡರ್ ಮಾಡಿದ್ದೀವಿ ಮೇಡಮ್. ಆರ್ಡರ್ ಮಾಡಿದ ಮೇಲೆ ನಮ್ಮ ಹುಡುಗ ಚೆನ್ನಾಗಾಗಿ ಕಟ್ಟಿದ 7ನೇ ದಿವಸಿಗೆ 6ನೇ ದಿವಸಿಗೆ ಅವನಿಗೆ ಕಂಪ್ನಿಯಿಂದ ಫೋನ್ ಬಂತು, ನೀವು ಬಂದು ಕಂಪ್ನಿಗೆ ಜಾಯ್ನ್ ಆಗಿ ಅಂಥೇಳಿ. ಅವ ಭೀ ತುಂಬ ಆ್ಯಕ್ಟಿವ್ ಆದನು ಮೇಡಮ್. ಹಾಗೆ ಈಗ ಡ್ಯೂಟಿ ಮಾಡ್ತಾ ಇದ್ದೇನೆ. ನಮಗೂ ಸ್ವಲ್ಪ ಅಭಿವೃದ್ಧಿ ಅನಿಸ್ಲತ್ತದ. ಚೆನ್ನಾಗಿದೆ ಮೇಡಮ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ರಿವ್ಯೂನ ಕೊಟ್ಟಿದ್ದಕ್ಕೆ. ಮತ್ತು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಮೆಸೇಜನ್ನ ಮಾಡಿ. ಮತ್ತು ಇನ್ನೊಬ್ಬರು ಇವ್ರಿಗೆ 6ರಿಂದ 7 ದಿನ ಒಳಗಡೆನೇ ರಿಸಲ್ಟ್ ಸಿಕ್ಕಿದೆ. ಇನ್ನೊಬ್ರಿಗೆ 11 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಸರಿನಾ? ಅವ್ರದ್ದು ವಿಷಯ ಕೇಳಿ. ಬಟ್ ಅವರು ಹಿಂದಿ ಅಥವಾ ಉರ್ದುನಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಗೋರು ಇದ್ದರೆ ಅರ್ಥ ಮಾಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. अस्सलाम वालेकुम सिस्टर्स। रिजल्ट बहुत अच्छा आया है। हमारे शोहर के फुल काम आ रहे हैं। थैंक्स सिस्टर्स। ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೆ ಬಂದು ಕಟ್ಟಿದ ಮೇಲೆ 11 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ. ಕೆಲಸದ ಮೇಲೆ ಅವರು ಶಾಪಿಗೆ ತೊಗೊಂಡಿದ್ದು, ಅಂಗಡಿಗೆ ತೊಗೊಂಡಿದ್ದು. ಹಾಗಾಗಿ ಕೆಲಸದ ಮೇಲೆ ಕೆಲಸ ಬರ್ತಾ ಇದೆ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. 11 ದಿನಕ್ಕೆ ನನಗೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಬಸ್ ಥೋಡಾ ಕರ್ಜಾ ಹೈ, ಕರ್ಜಾ ಪೂರಾ ಕಂಪ್ಲೀಟ್ ಸಿಸ್ಟರ್ಸ್. ಅಂದರೆ ಸ್ವಲ್ಪ ಸಾಲ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಆಗಿದೆ ಅಲ್ವಾ. ಹೋಗ್ತಾ ಇವಾಗ ಕೆಲಸ ಚೆನ್ನಾಗಿ ನಡೆದ್ರೆ ತಾನೇ ಎಲ್ಲ ಸಾಲ ನೀವು ತೀರಿಸ್ಬೋದು. ಹೋಗ್ತಾ ಖಂಡಿತ ಆಗುತ್ತೆ. ನಿಮಗೆ 11 ದಿನಕ್ಕೆ ಸಿಕ್ಕಿದೆ ಅಂದರೆ ರಿಸಲ್ಟು ಬೇಗ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಅಂತ. ಅಂದರೆ ಕಟ್ಟಿದ ಮೇಲೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ನೆಮ್ಮದಿ ಇದೆ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಅವ್ರಿಗೆ ಅಂದರೆ ಕನ್ನಡದಲ್ಲಿ ರಿವ್ಯೂ ಯಾರೇ ಆದರೂ ಸ್ವಲ್ಪ ಆದಷ್ಟು ಕನ್ನಡದಲ್ಲಿ ರಿವ್ಯೂನ ಕೊಡಿ. ಏಕೆಂದರೆ ನನ್ನ ವ್ಯೂವರ್ಸ್ ಆಗಿರಲಿ, ನನ್ನ ಏನು ಕಸ್ಟಮರ್ಸ್ ಆಗಿರಲಿ, ಜಾಸ್ತಿ ಕನ್ನಡದಲ್ಲೇ ಇದು ಮಾಡೋದು. ಹಾಗಾಗಿ ಪ್ಲೀಸ್ ಆದಷ್ಟು ಎಲ್ಲರೂ ಕನ್ನಡದಲ್ಲೇ ರಿವ್ಯೂ ಕೊಡಿ ಅಂತ ಕೇಳ್ಕೊತೀನಿ ನಾನು. ಮತ್ತು ನಿಮ್ಗೆ ಏನೇ ಅನಿಸಿದ್ರು ಕೂಡ ಅದನ್ನು ನನಗೆ ತಿಳಿಸಿ. ಏನೇ ಡೌಟ್ ಇದ್ರೂ ಕೂಡ ತಿಳಿಸಿ, ಕನ್ಫರ್ಮ್ ಮಾಡ್ಕೊಂಡು ಅದನ್ನು ನೀವು ಕಟ್ಟೋಕ್ಕೆ ನೋಡಿ. ತುಂಬ ಜನ ಕಟ್ಟಿದ್ದೀರ, ಕೆಲವೊಂದು ತಪ್ಪುಗಳಿಂದನೂ ಕೂಡ ಆಗ್ಬೋದು. ಇಲ್ಲಾಂದರೆ ನೆಗೆಟಿವ್ ಎನರ್ಜಿ ಸ್ವಲ್ಪ ಜಾಸ್ತಿ ಇದ್ದಾಗಲೂ ಕೂಡ ಆ ಥರ ಆಗ್ಬೋದು.
ಇವಾಗ ನೋಡಿ ಇವ್ರಿಗೆಲ್ಲ ಇಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ. ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಅವ್ರುಗಳೇನೋ ತಪ್ಪು ಮಾಡ್ಕೊಂಡು ಹೋಗಿರ್ಬೋದು ಅಲ್ವಾ. ತುಂಬ ಜನ ತಪ್ಪನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯಾವ ರೀತಿ ಅಂದರೆ ಅದು ನಾನು ಪ್ಯಾಕಿಂಗ್ ಮಾಡಿರ್ತೀನಿ ಅಲ್ವಾ ಕವರು. ಈಗ ನೋಡಿ ನಾನು ಈ ಸ್ಟೋನ್ನ ಪ್ಯಾಕ್ ಮಾಡಿ ಕಳಿಸಿರ್ತೀನಿ. ಈ ಸ್ಟೋನ್ ಇದು ನೋಡಿ, ಜಸ್ಟ್ ಇದು ಸ್ಟೋನ್ ಇದೆ ಅಲ್ವಾ, ಇದು ಸ್ಟೋನ್ ಇದೆ. ಇದನ್ನು ನಾನೇನು ಮಾಡಿ ಇದನ್ನು ಹೊಡಿಬಾರ್ದು ಅಂತ ನಾನು ಬಬಲ್ ರ್ಯಾಪ್ನ ಮಾಡಿ ಫುಲ್ ಪ್ಯಾಕ್ ಮಾಡಿ ಕಳಿಸಿರ್ತೀನಿ. ಅವ್ರು ಏನು ಮಾಡ್ತಾರೆ, ಅದನ್ನು ಬಬಲ್ ರ್ಯಾಪ್ ಓಪನೇ ಮಾಡಿರಲ್ಲ, ಹಾಗೇ ಕಟ್ಟಿರ್ತಾರೆ. ಅವರು ಸ್ವಲ್ಪ ದಿನ ಆದಮೇಲೆ ಫೋಟೋ ಕಳಿಸ್ತಾರೆ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ. ನಾನು ಹೇಳಿದೆ ಅದನ್ನು ಫೋಟೋ ಝೂಮ್ ಮಾಡಿ ನೋಡಿಬಿಟ್ಟು ಅದು ಅವರು ಓಪನೇ ಮಾಡಿರಲ್ಲ, ಅದನ್ನು ಹಾಗೇ ಕಟ್ಟಿರ್ತಾರೆ. ಅದಾದಮೇಲೆ ಹೇಳಿದ್ರೆ ಹೌದಾ ನನಗೆ ಗೊತ್ತಾಗಿಲ್ಲ, ನಾನು ಹೊರಗಡೆ ಇದ್ದೆ, ನಾನು ಹೀಗೆ ಇರಬೇಕು ಅಂತ ನಾನು ಇದು ಮಾಡಿದೆ, ಮತ್ತು ಅದೆಲ್ಲ ಧೂಳಿಗೆ ಕೊಳೆ ಆಗೋಗುತ್ತೆ ಅಂದ್ಕೊಂಡು ಹಾಗೆ ಕಟ್ಟಿದ್ದೀನಿ ಸಿಸ್ಟರ್, ಪರವಾಗಿಲ್ಲ ಈಗೂ ಸಿಗ್ಬೋದು ಅಲ್ವಾ ಅಂತ ನನಗೆ ಏನೇನೋ ಕ್ವಶನ್ ಕೇಳ್ತಾರೆ. ತೊಂದರೆ ಇಲ್ಲ, ನಿಮಗೆ ಬೇಗ ರಿಸಲ್ಟ್ ಸಿಗಬೇಕು, ನಿಮ್ಗೆ ಏನೇ ಕಷ್ಟ ಇದ್ರೂ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ನಾನು ಏನು ಹೇಳ್ತೀನಿ, ಇವಾಗ ನೋಡಿ ಸಾವಿರಾರು ಜನಕ್ಕೆ ನೂರಾರು ಜನಕ್ಕೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಮಾಡೋ ಏನು ವಿಧಾನ, ನಾವು ಮಾಡೋ ಮೆಥಡ್ ಏನಿದೆ ಅದೇ ರೀತಿ ಮಾಡ್ಕೊಂಡು ಹೋದರೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ ಅಲ್ವಾ. ಹಾಗಾಗಿ ಎಲ್ಲರಿಗೂ ಕೂಡ ಅದೇ ರೀತಿ ಹೇಳೋದು, ಪ್ಲೀಸ್ ಅದೇ ರೀತಿ ನಿವಾರಣೆ ಮಾಡ್ಕೊಂಡು ಹೋಗಬೇಕು ಅಂದರೆ, ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಏನು ಮೆಥಡ್ ಇದೆ ಅದನ್ನು ಪ್ಲೀಸ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು ಹೇಳ್ಕೊಡ್ತೀನಿ ನಾನು ನಿಮಗೆ, ಏನೇ ಡೀಟೇಲ್ಸ್ ಇದ್ದರೂ ಕೂಡ ಕ್ಲಿಯರಾಗಿ ಒನ್ ಟೈಮ್ ಎಲ್ಲನೂ ಕೂಡ ವಾಯ್ಸ್ ಮೆಸೇಜಲ್ಲೇ ನಾನು ನಿಮಗೆ ಹೇಳ್ಕೊಡೋದು. ವಾಯ್ಸ್ ಮೆಸೇಜ್ ನಾನು ಬಿಟ್ಟು ಮತ್ತು ಫೋಟೋಸ್ಗಳನ್ನು ಹಾಕಿ ನಿಮಗೆ ಏನು ಯಾವ ರೀತಿ ಕಟ್ಟಬೇಕು, ಯಾವ ವಾರ, ಯಾವ ದಿನ, 7 ಡೇಸ್ ಸೀಕ್ರೆಟ್ ಏನು ಎಲ್ಲನೂ ಕೂಡ ನಾನು ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ಕೊಡ್ತೀನಿ, ಖಂಡಿತ ಹೇಳ್ಕೊಡ್ತೀನಿ. ಮತ್ತು ತುಂಬ ಜನ ಕೇಳ್ಕೊತೀರಾ ನೀವು, ತುಂಬ ಜನ ಯಾವ ರೀತಿ ಅಂತ ಹೇಳಿದ್ರೆ, ಸಿಸ್ಟರ್ ಇದು ಆನ್ಲೈನ್ ಪೇಮೆಂಟ್ ಮಾತ್ರನಾ, ನಮಗೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ತುಂಬ ಮೋಸ ಹೋಗಿದ್ದೀವಿ ಅಂತೆಲ್ಲ ಕೇಳ್ತೀರಾ. ಬಟ್ ನನ್ನ ಸಿಚುವೇಶನ್ ಕೂಡ ಅರ್ಥ ಮಾಡ್ಕೊಳ್ಳಿ, ಇದೇನು ಫೇಕು ಮೋಸ ಆ ಥರ ಏನೂ ಇಲ್ಲ, ಬಟ್ ಕಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಭಯ ಇರುತ್ತೆ, ಅವ್ರಿಗೆ ನಾನು ಹೇಳೋದು ಕ್ಯಾಶ್ ಆ್ಯಂಡ್ ಡೆಲಿವರಿ ಸದ್ಯಕ್ಕೆ ನನಗೆ ಮಾಡ್ಸೋಕ್ಕಾಗಲ್ಲ. ತುಂಬ ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ, ಕ್ಯಾಶ್ ಆ್ಯಂಡ್ ಡೆಲಿವರಿಗೆ ಬೇರೆಯೇ ಪ್ರೊಸೀಜರ್ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಕ್ಯಾಶ್ ಆ್ಯಂಡ್ ಡೆಲಿವರಿದು ನಾವು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕೊರಿಯರ್ ಅವರಿಂದ, ಅದಕ್ಕೆ ನಾವು ಫಸ್ಟೇ ಅಗ್ರಿಮೆಂಟ್ ಮಾಡ್ಕೋಬೇಕು ಇಷ್ಟು ವರ್ಷ ಅಂತ, ಮತ್ತು ಹಣನ ಕಟ್ಟಬೇಕು, ಹಾಗೆಲ್ಲ ಇರುತ್ತೆ. ಅದಕ್ಕೋಸ್ಕರ ಕ್ಯಾಶ್ ಆ್ಯಂಡ್ ಡೆಲಿವರಿ ನಾನು ಮಾಡಿಸಿಲ್ಲ. ನಾವೇನು ಚಿಕ್ಕ ಪುಟ್ಟ ಮಾಡ್ಕೊಂಡು ಹೋಗೋರು, ದೊಡ್ಡ ಬಿಸ್ನೆಸ್ ಮಾಡೋರು, ದೊಡ್ಡ ಇದು ಮಾಡೋರು, ಅವರಿಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂದರೆ ಓಕೆ, ಅವ್ರು ಮಾಡಿಸ್ಕೋಬೋದು. ಬಟ್ ನನಗೆ ಅಷ್ಟಿದಿಲ್ಲ, ನಾನು ಚಿಕ್ಕ ಪುಟ್ಟ ಮಾಡಿಕೊಂಡು ಜನಗಳಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಮಾಡ್ಸೋಕ್ಕಾಗ್ತಾ ಇಲ್ಲ, ನೋಡೋದ ಮುಂದೆ ಒಂದಿನ ಆದರೆ ನನ್ನ ಕೈಲೂ ಕೂಡ ಇನ್ನೂ ಅಷ್ಟು ಜನಕ್ಕೆ ಒಳ್ಳೇದಾಗಲಿ. ಇನ್ನೂ ತುಂಬ ಜನ ಹಳ್ಳಿಗಳಲ್ಲಿರ್ತಾರೆ, ಅವ್ರಿಗೆ ಫೋನ್ಗಳಿರಲ್ಲ, ಅಂಥವ್ರು ಕೂಡ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ, ಇಲ್ಲಿಗೆ ಕಳಿಸಿ ನಾನು ಅವ್ರ ಹತ್ರ ಕೊಟ್ಬಿಡ್ತೀನಿ ಅಂತ. ಆ ಥರ ಆಗಲ್ಲ ಸಿಸ್ಟರ್, ನೋಡೋದ ಮುಂದೆ ಆದರೆ ನನ್ನ ಕೈಲಿ ಖಂಡಿತ ಟ್ರೈ ಮಾಡ್ತೀನಿ. ಇಷ್ಟು ಜನಕ್ಕೆ ಒಳ್ಳೇದಾಗೋದಲ್ಲ, ಇನ್ನೂ ಸಾಕಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಲ್ವಾ. ಹಾಗಾಗಿ ಟ್ರೈ ಮಾಡ್ತೀನಿ, ಸದ್ಯಕ್ಕೆ ಇಲ್ಲ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಆ ಥರ ಏನಾದರೂ ನಿಮಗೆ ಸಿಚುವೇಶನ್ ಬಂದರೆ ಬೇರೆಯವರಿಂದ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸ್ಬೋದು. ಆವಾಗ ನಾನು ನಿಮಗೆ ಖಂಡಿತ ನಿಮ್ಗೆ ಏನು ಕೊಟ್ಟಿರ್ತೀರ ಅಡ್ರೆಸ್ಗೆ ನಾನು ಕಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ವಿಷಯ ಬಂದು ಇದನ್ನು ತೊಗೊಂಡ್ಮೇಲೆ ತುಂಬ ಜನ ಡೌಟ್ಸ್ನ ಕೇಳ್ತೀರಾ, ಇದನ್ನು ಮಾಡ್ಬೋದಾ ಅಂತ. ತುಂಬ ಒಳ್ಳೆ ಕ್ವಶನ್ ಅದು. ಯಾಕೆಂದರೆ ಏನೇ ಡೌಟ್ ಇದ್ರೂ ಕೇಳ್ಕೋಬೇಕು ಅಲ್ವಾ. ನಾವು ಕಟ್ಟೋದು ಮುಖ್ಯ ಅಲ್ಲ, ಅದನ್ನು ವಿಧಾನದಿಂದ ನಾವು ಏನು ಮಾಡ್ಕೊಂಡು ಹೋಗ್ತೀವಿ ಅದು ತುಂಬ ಮುಖ್ಯ. ಹಾಗಾಗಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಎಲ್ಲರಿಗೂ ರಿಪ್ಲೈ ಮಾಡಿರ್ತೀನಿ. ಬಟ್ ಯಾವ ಥರ ರಿಪ್ಲೈ ನಾನು ಇದು ಮಾಡಲ್ಲ ಅಂತ ಹೇಳಿದ್ರೆ, ತುಂಬ ಜನ ದಿನಕ್ಕೆ ಈಗ 5 ದಿನ ಆಯಿತು, 6 ದಿನ ಆಯಿತು, 7 ದಿನ ಆಯಿತು, 11 ದಿನ ಆಯಿತು ಅಂತ ಅದೇ ಇದರಲ್ಲಿ ಇರ್ತಾರೆ. ಇವಾಗ ನಾನು ನೋಡಿ ಈ ಸ್ಫಟಿಕನ ಇಲ್ಲಿ ಇಟ್ಟಿದ್ದೀನಿ. ಏನು ಅನ್ಕೋತೀನಿ ನಾನು, ಇವತ್ತು ಇಟ್ಟಿದ್ದೀನಿ, ನನಗೆ ನಾಳೆ ರಿಸಲ್ಟ್ ಬಂದ್ಬಿಡ್ಬೇಕು, ಯಾವ ಕಡೆ ಅಂದ್ರಾದರೂ ನನಗೆ ದುಡ್ಡು ಹಣ ಬಂದ್ಬಿಡ್ಬೇಕು, ಬರುತ್ತಾ ಅಂತ ವೆಯ್ಟ್ ಮಾಡ್ಕೊಂಡೇ ಇರ್ತೀನಿ ಅಲ್ವಾ. ಆ ಥರ ಆದಾಗ ಏನಾಗುತ್ತೆ, ಆಗೋದು ಕೂಡ ಆಗೋದಿಲ್ಲ. ಅದೇ ರೀತಿ ಇದನ್ನು ಕಟ್ಟಿದ್ದೀರಾ,
ಅದಕ್ಕೆ ನಿಮ್ಮದು ಏನು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ದೀರಾ ಅಷ್ಟು ಸಾಕು. ಅದ್ರದ್ದು ಏನು ಫಲ ಇರಬೇಕು, ಅದ್ರದ್ದು ಏನು ರಿಸಲ್ಟ್ ಇರ್ಬೋದು ಎಲ್ಲನೂ ಕೂಡ ತಾನಾಗೇ ಬರುತ್ತೆ. ಅದನ್ನು ಬಿಟ್ಟು ನೀವು ಬರುತ್ತಾ ಇವಾಗ ಒಂದಿನ ಮಾಡಿಬಿಟ್ಟೆ ನಾನು, ಇವತ್ತು ಒಂದಿಂದು ಏನಿದೆ ನಂದು ಅದೆಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ, ಏನು ಪ್ರೊಸೀಜರ್ ನಾನು ಹೇಳ್ಕೊಟ್ಟಿದ್ದೀನಿ ಅದಾಗೋಗಿದೆ. ಅದಾಗಿದ್ಮೇಲೆ ಇವತ್ತು ಬರುತ್ತಾ ಅಂತ ವೆಯ್ಟ್ ಮಾಡ್ಕೊಂಡಿದ್ರೆ ಖಂಡಿತ ಆ ಥರ ಆಗೋದಿಲ್ಲ. ಇದೇ ಅಂತಲ್ಲ, ಯಾವುದೇ ಕೆಲಸ ಆದರೂ ಕೂಡ ಆಗೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ನಂಬಿಕೆ ಅನ್ನೋದು ಕೊಡಬೇಕು, ನಮ್ಮ ಟೈಮ್ ಅನ್ನೋದು ಕೊಡಬೇಕು ಅಲ್ವಾ, ಆ ಟೈಮ್ನ ನಮಗೆ ಕೊಡಬೇಕು. ಹಾಗಾಗಿ ಇದೇ ಅಂತಲ್ಲ, ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡ ಹಾಗೇ. ಈಗೇನೋ ಒಂದು ಬೆಳಗ್ಗೆ ಎದ್ದು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಕೂಡ ನಾವು ಇವಾಗ ಮಾಡಿಬಿಟ್ಟಿದ್ದೀನಿ, ಇವತ್ತು ಎದ್ದು ಮಾಡಿದ್ದೀನಿ, ನನಗೆ ನೆಕ್ಸ್ಟ್ ದಿನನೇ ರಿಸಲ್ಟ್ ಸಿಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇವಾಗ ನೀವೇ ನೋಡ್ತಾ ಇದ್ದೀರಾ, ಅವ್ರ ಬಾಯಿಂದನೇ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಜಸ್ಟ್ ಒಂದೇ ದಿನಕ್ಕೆ ಬಂದಿದೆ ಅಂತ. ಇವರು ಹೇಳಿದ್ದಾರೆ 6 ದಿನಕ್ಕೆ ಬಂದಿದೆ, 6ರಿಂದ 7 ದಿನ ಒಳಗಡೆ ಬಂದಿದೆ ಸಿಸ್ಟರ್. 6ನೇ ದಿನಕ್ಕೆ ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ. 7ನೇ ದಿನಕ್ಕೆಲ್ಲ ನನಗೆ ಸ್ವಲ್ಪ ಸುಖ ನೆಮ್ಮದಿ ಅನ್ನೋದು ಮನೇಲಿದೆ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ ಜಸ್ಟ್ ನಾವು 11 ದಿನಕ್ಕೇ ಕೆಲಸದ ಮೇಲೆ ಕೆಲಸ ಬರ್ತಾ ಇದೆ. ನಾನು ಕೇಳೇ ಇಲ್ಲ ಪಾಪ ಅವರಿಗೆ, ಕೇಳೇ ಇಲ್ಲ ಅಂದರೂ ಕೂಡ ಅವರು ನನಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ ಹೀಗೆಲ್ಲ ಆಗಿದೆ, ಥ್ಯಾಂಕ್ ಯು ಸೋ ಮಚ್, ತುಂಬ ನಮಗೆ ಕೆಲಸ ಅನ್ನೋದು ಬರ್ತಾ ಇರಲಿಲ್ಲ, ಈಗ ಆಗಿದೆ, ತುಂಬ ಕೆಲಸ ಅನ್ನೋದು ನಮಗೆ ಬರ್ತಾ ಇದೆ, ಸ್ವಲ್ಪ ಸಾಲ ಇದೆ, ಅದನ್ನು ಕೂಡ ಕ್ಲಿಯರ್ ಆದರೆ ಸಾಕು ಅಂತ. ಖಂಡಿತ ಕ್ಲಿಯರ್ ಆಗುತ್ತೆ. ನೀವು ನಂಬಿಕೆ ಇಟ್ಟು ಕಟ್ಟಿದ್ದೀರಾ ಅಲ್ವಾ. ಅವರು ಫಸ್ಟು ತೊಗೋಬೇಕಾದ್ರೆ ನನಗೆ ನೆನಪಿದೆ, ತೊಗೋಬೇಕಾದ್ರೆ ಒಂದಿನ ಕೇಳಿದ್ರು, ಮತ್ತೊಂದು ದಿನ ಸುಮ್ಮನಾದ್ರು, 1-2 ದಿನ, ಮತ್ತೆ ಇನ್ನೊಂದು ವಿಡಿಯೋ ನೋಡಿದ್ರೇನೋ, ಮತ್ತೆ ಅವರು ಮತ್ತೆ ನನಗೆ ಮೆಸೇಜ್ ಮಾಡಿದ್ರು, ಮತ್ತೆ ಸುಮ್ಮನಾದ್ರು, ಮತ್ತೆ 3ನೇ ಸತಿಗೇನೋ ಅವರು ತೊಗೊಂಡಿದ್ದು. ಹಾಗೆ ಮೆಸೇಜ್ ಮಾಡ್ತಾರೆ ಬಿಡ್ತಾರೆ, ತೊಗೋಬೇಕೋ ತೊಗೋಬಾರ್ದು ಅಂತ ಮನಸ್ಸಲ್ಲೂ ಕೂಡ ಅವ್ರಿಗೆ ಇರುತ್ತೆ. ಅದಾದಮೇಲೆ ಅವ್ರಿಗೆ ಸ್ವಲ್ಪ ಓಕೆ ಕಡಿಮೆ ದುಡ್ಡು ಕೂಡ ಒಂದ್ಸತಿ ಟ್ರೈ ಮಾಡೋದ ಅಂತ ಇವ್ರು ತೊಗೊಂಡಾದ್ಮೇಲೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಹಾಗೆ ಎಲ್ಲರಿಗೂ ಕೂಡ ಅಷ್ಟೇ, ತೊಗೊಳ್ಳೋವರೆಗೂ ಸ್ವಲ್ಪ ಮತ್ತು ಇನ್ನೂ ಕೆಲವ್ರದ್ದು ಅವರು ಕೂಡ ಹೇಳಿದ್ದಾರೆ, ಇನ್ನೊಬ್ರು ರಿಸಲ್ಟ್ ಸಿಕ್ಕಿದೆ, ಬಟ್ ನನಗೆ ಅಕ್ಕಪಕ್ಕ ಜನ ಏನು ಹೇಳಿದರು, ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಬಂದು ಫೇಕು, ಆನ್ಲೈನ್ ಫೇಕ್ ಇರುತ್ತೆ, ಯೂಟ್ಯೂಬಲ್ಲೆಲ್ಲ ತುಂಬ ಫೇಕ್ ನಡೀತಾ ಇದೆ ಅಂತ ಹೇಳಿ ತೊಗೊಳ್ಳೋರ್ಗೂ ತೊಗೊಳಕ್ಕೆ ಬಿಟ್ಟಿಲ್ವಂತೆ. ಅವರು ನೋಡೋಷ್ಟು ದಿನ ನೋಡಿದ್ರು, ಮತ್ತೆ ಅದೇನು ಮಾಡಿದ್ರು, ಏನಾದರೂ ಆಗಲಿ ಸ್ವಲ್ಪ ಕಡಿಮೆ ದುಡ್ಡಲ್ವಾ ಒಂದ್ಸತಿ ಟ್ರೈ ಮಾಡಿಬಿಡೋದ, ಏನೇನೋ ಟ್ರೈ ಮಾಡಿದ್ದೀನಿ, ಏನೇನೋ ನಾನೆಲ್ಲ ಉಪಯೋಗ ಮಾಡಿದ್ದೀನಿ, ಇದನ್ನು ಸ್ವಲ್ಪ ಟ್ರೈ ಮಾಡೋದ ಅಂದ್ಬಿಟ್ಟು ಲಾಸ್ಟಿಗೆ ಆರ್ಡರ್ ಮಾಡಿಕೊಂಡ್ರಂತೆ. ಆರ್ಡರ್ ಮಾಡಿಕೊಂಡು ಅವ್ರಿಗೂ ಕೂಡ ಜಸ್ಟ್ ಒಂದು 10 ದಿನ ಕೆಳಗಡೆನೆ, 10 ದಿನ ಒಳಗಡೆನೆ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಅವ್ರಗಳ ಮಾತು ಕೇಳಿ ನಾನು ಏನಾದರೂ ತೊಗೊಳ್ದೇ ಇದ್ದಿದ್ರೆ ಇವತ್ತು ನಾನು ಹಾಗೇ ಇರ್ತಿದ್ದೆ, ನನ್ನ ಪರಿಸ್ಥಿತಿ ಬಂದು ಹಾಗೇ ಇರ್ತಿತ್ತು. ಅವ್ರಗಳ ಮಾತು ಕೇಳ್ದೇನೆ ನಾನು ಒಂದು ಮನಸ್ಸು ಮಾಡಿ ತೊಗೊಂಡೆ ಸಿಸ್ಟರ್. ಬಟ್ ರಿಸಲ್ಟ್ ಅನ್ನೋದು ತುಂಬ ಬೇಗ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಒಳ್ಳೇದಾಗ್ತಾ ಇದೆ, ಬಟ್ ನೀವು ಯಾಕೆ ಇಷ್ಟು ಕಡಿಮೆ ಅಮೌಂಟಿಂದ ಮಾಡ್ತಾ ಇದ್ದೀರಾ ಅದು ಕೂಡ ನನಗೆ ಡೌಟ್ ಬಂದಿತ್ತು ನನಗೆ. ಯಾಕೆಂದರೆ ಅಷ್ಟು ಒಳ್ಳೇದಾಗ್ತಾ ಇದೆ, ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆ, ಬಟ್ ಯಾರು ಕೂಡ ಇಷ್ಟು ಕಡಿಮೆ ಅಮೌಂಟಿಗೆ ಕೊಡಲ್ಲ, ಆದರೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ನನಗೆ ಕ್ವಶನ್ ಮಾಡಿದ್ರು. ನಾನಂದೆ ಅದ್ರದ್ದು ಏನು ಪ್ರೈಸ್ ಇದೆ ಅದನ್ನು ಮಾತ್ರ ತೊಗೊಳ್ತೀನಿ ನಾನು, ಅದನ್ನು ಬಿಟ್ಟು ನನಗೆ ಅದರಿಂದ ಒಳ್ಳೇದಾಗ್ತಾ ಇದೆ, ನೀವು ನನಗೆ ದುಡ್ಡು ಕೊಡಿ, ನನ್ನಿಂದ ಒಳ್ಳೇದಾಗಿದೆ, ಹೀಗೆ ಮಾಡೋದಕ್ಕೆ 7 ಡೇಸ್ ಸೀಕ್ರೆಟ್ ಹೇಳ್ಕೊಡೋದಕ್ಕೆ ದುಡ್ಡು ಕೊಡಿ, ಆ ಥರ ಎಲ್ಲ ನಾನು ಯಾವುದೇ ರೀತಿ ಕೇಳೋದಿಲ್ಲ. ಒಳ್ಳೇದಾದರೆ ಸಾಕು. ಯಾಕೆಂದರೆ ನಾನು ತುಂಬ ಕಷ್ಟದಿಂದ ಬಂದಿದ್ದೀನಿ, ತುಂಬ ಕಷ್ಟದಿಂದ ಬೆಳೆದಿದ್ದೀನಿ. ಹಾಗಾಗಿ ನನಗೆ ರಿಸಲ್ಟ್ ಸಿಕ್ಕಿದೆ. ಇನ್ನು ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಜನಕ್ಕೆಲ್ಲ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಿಮ್ಗಳಿಗೂ ಕೂಡ ರಿಸಲ್ಟ್ ಸಿಗಬೇಕು ಅನ್ನೋದು ಅಷ್ಟೇ. ಅದನ್ನು ಬಿಟ್ಟು ನಾನು ಯಾವುದೇ ಹಣ ಸಂಪಾದನೆ ಮಾಡಬೇಕು, ಇನ್ನೇನೇ ಮಾಡಬೇಕು ಅಂತ ಹೇಳಿದ್ರು, ಇನ್ನೇನೇ ನಾನು ಸಂಪಾದನೆ ಮಾಡೋ ದಾರಿಗಳಲ್ಲಿ ಆರಾಮಾಗಿ ಇದಕ್ಕಿಂತ 1-2 ಡಬಲ್ ಟ್ರಿಬಲ್ ಎಲ್ಲ ಸಂಪಾದನೆ ಮಾಡ್ಬೋದು ಅಲ್ವಾ. ಹಾಗಾಗಿ ಆ ಥರ ಅವಶ್ಯಕತೆ ಏನಿಲ್ಲ, ಈ ಹೆಸರಲ್ಲಿ ಸಂಪಾದನೆ ಮಾಡಬೇಕಂತ ಏನಿಲ್ಲ. ನನಗೆ ಒಳ್ಳೇದಾಗಿದೆ, 4 ಜನಕ್ಕೆ ಒಳ್ಳೇದಾಗಲಿ ಅಷ್ಟೇ, ಅದನ್ನು ಬಿಟ್ಟು ಇನ್ನೇನೂ ಇಲ್ಲ. ಇನ್ನೇನೇ ಡೌಟ್ ಇದ್ದರೂ ಕೂಡ ಕೇಳಿ, ನಾನು ನಿಮಗೆ ಫ್ರೀ ಆದಾಗ ಖಂಡಿತ ರಿಪ್ಲೈಯನ್ನು ಕೊಡ್ತೀನಿ, ಸರಿನಾ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಾಳೆ ಇನ್ಯಾರೆಲ್ಲ ನನಗೆ ರಿವ್ಯೂನ ಕಳಿಸಿರ್ತಾರೆ, ಮತ್ತು ಅವರು ಎಷ್ಟು ದಿನ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ನಿಮ್ಗೆ ಯಾವ ಥರ ಆದರೂ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಖಂಡಿತ ಆ ಥರ ವೀಡಿಯೋಸ್ನು ಕೂಡ ನಾನು ನಿಮಗೆ
ಹಾಕ್ತೀನಿ, ಖಂಡಿತ ಹಾಕ್ತೀನಿ, ಸರಿನಾ? ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮರಿದೇನೆ ಒಂದೇ ಒಂದು ಲೈಕ್ನ ಕೊಡಿ. ತುಂಬ ಜನ ಫಸ್ಟೆಲ್ಲ ಲೈಕ್ ತುಂಬ ಕೊಡ್ತಾಯಿದ್ರಿ, ಈಗ ಲೈಕ್ ಅನ್ನೋದು ಯಾರೂ ಕೊಡ್ತಾ ಇಲ್ಲ. ಪ್ಲೀಸ್ ಲೈಕ್ನ ಕೊಟ್ಟು ಆಮೇಲೆ ವೀಡಿಯೋಸ್ನ ನೋಡಿ, ನನಗೂ ಕೂಡ ಖುಷಿ ಆಗುತ್ತೆ. ಲೈಕ್ ಕೊಡೋದ್ರಿಂದ ತುಂಬ ಜನ ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾ ಇದ್ದೀರಾ ಅಂತ ಖುಷಿ ಆಗುತ್ತೆ ಅಷ್ಟೇ. ನಿಮ್ಮ ಕಮೆಂಟು, ನಿಮ್ಮ ಲೈಕಿಂದನೇ ನನಗೆ ತುಂಬ ಖುಷಿ ಆಗುತ್ತೆ. ಮತ್ತು ಬೇರೆ ವೀಡಿಯೋಸ್ನ ಮಾಡಬೇಕು ಅನ್ನೋದು ಕೂಡ ನನಗೆ ಸ್ವಲ್ಪ ಏನು ಹೇಳೋದು ಮೋಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನಾನು ಯಾವುದೆಲ್ಲ ವೀಡಿಯೋಸ್ ಹಾಕ್ತೀನಿ ನಿಮಗೆ ಬಂದು ತಲುಪುತ್ತೆ. ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.